2025 ಜನವರಿಯಲ್ಲಿ ನೀವು ಖಗೋಳದಲ್ಲಿ ವಿಸ್ಮಯಕಾರಿ ವಿದ್ಯಮಾನವೊಂದನ್ನು ನೋಡುವ ಅವಕಾಶ ಪಡೆಯಲಿದ್ದೀರಿ. ಅದು ಗ್ರಹಗಳ ಪೆರೇಡ್. ಹೌದು, ಈ ಅಪರೂಪದ ಖಗೋಳ ವಿಸ್ಮಯವನ್ನು ಇಡೀ ತಿಂಗಳು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಹಾಗಿದ್ದರೆ ಗ್ರಹಗಳ ಪೆರೇಡ್ ಎಂದರೇನು? ಇದು ಒಂದು ದೃಶ್ಯ ವಿದ್ಯಮಾನ. ಸೌರವ್ಯೂಹದ ಅನೇಕ ಗ್ರಹಗಳು ಏಕಕಾಲದಲ್ಲಿ ಗೋಚರಿಸುವುದೇ ಈ ವಿಸ್ಮಯ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಆಕಾಶದಲ್ಲಿ ನಕ್ಷತ್ರಗಳೇ ಕಾಣುತ್ತವೆ, ಆದರೆ ಅವುಗಳ ಮಧ್ಯೆ ಇರುವ ಗ್ರಹಗಳನ್ನು ಸುಲಭವಾಗಿ ಗುರುತಿಸಲಾಗದು. ಖಗೋಳ ಶಾಸ್ತ್ರಜ್ಞರು, ಸೌರವ್ಯೂಹ ಆಸಕ್ತರು ಮಾತ್ರ ಗ್ರಹಗಳನ್ನು ಗುರುತಿಸಬಲ್ಲರು. ಆದರೆ ಈ ಬಾರಿಯೂ ಸಾಮಾನ್ಯರು ಗುರುತಿಸುವಂತೆ ಗ್ರಹಗಳ ಅಸ್ತಿತ್ವ ಗೋಚರವಾಗಲಿದೆ. ಮುಂದಿನ ತಿಂಗಳ ಆರಂಭದಲ್ಲಿ ಕಾಣಸಿಗುವ ಈ ವಿದ್ಯಮಾನ ಫೆಬ್ರವರಿಯಲ್ಲೂ ಕಾಣಸಿಗುತ್ತದೆ. ಆದರೆ ವೀಕ್ಷಣೆಗೆ ಅತ್ಯುತ್ತಮ ಸಮಯವೆಂದರೆ ಜನವರಿ ಮಧ್ಯಭಾಗ. ಸೌರವ್ಯೂಹದ ಶುಕ್ರ ಮತ್ತು ಗುರು ಗ್ರಹಗಳನ್ನು ಸುಲಭವಾಗಿ ಗುರುತಿಸಬಹುದು. ಇವೆರಡು ಇದೀಗ ತುಂಬಾ ಪ್ರಕಾಶಮಾನವಾಗಿದ್ದು ನಕ್ಷತ್ರಗಳಿಗಿಂತ ಹೆಚ್ಚಿನ ಬೆಳಕು ಸೂಸಲಿವೆ. ಶನಿ ಮತ್ತು ಮಂಗಳ ಸ್ವಲ್ಪ ಮಂಕಾಗಿದ್ದರೂ ಬರಿಗಣ್ಣಿಗೆ ಗೋಚರಿಸುತ್ತವೆ. ಶನಿಯು ಶುಕ್ರನ ಜೊತೆಗೆ ಇರುತ್ತಾನೆ. ಶನಿ ಮತ್ತು ಶುಕ್ರ ಗ್ರಹ ಅಸ್ತಮಿಸುವ ವಿರುದ್ಧ ದಿಕ್ಕಿನಲ್ಲೇ ಮಂಗಳ ಉದಯಿಸಲಿದೆ. ಆದರೆ ಯುರೇನಸ್ ಮತ್ತು ನೆಪ್ಚೂನ್ ವೀಕ್ಷಿಸಲು ವಿಶೇಷ ಉಪಕರಣಗಳು ಬೇಕಾಗುತ್ತವೆ. ಈ ಮೊದಲು 2024 ಜೂನ್ 3 ಇಂತಹ ಪೆರೇಡ್ ಕಂಡುಬಂದಿದ್ದು, ಬುಧ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಏಕಕಾಲಕ್ಕೆ ಗೋಚರಿಸಿದ್ದವು.